ಮತ್ತು ರಿಜೆಕ್ಟ್ ಮಾಡಿತ್ತು ಅದನ್ನು. ಯಾಕಂದ್ರೆ ಇಲ್ಲ ಅವರು ಅಂಥ ದೊಡ್ಡ ಅಪರಾಧ ಆಗಿಲ್ಲಲ್ಲೇ ಅನ್ನೋದು ತೋರಿಸ್ಕೊಡ್ತಾಯಿತ್ತು. ಹೀಗಾಗಿ ಇವತ್ತು ಏನಾಗ್ಬೋದು ಅನ್ನೋ ವಿಚಾರದೊಳಗೆ ಎಲ್ಲರೂ ಮೌನಕ್ಕೆ ಸೇರಿಬಿಟ್ಟಿದ್ರು. ಯಾಕಂದ್ರೆ ಎಂಥ ಪ್ರಯತ್ನ ಮಾಡಿದ್ರು ಏನೂ ಆಗ್ತಾಯಿಲ್ಲ, ಇದು ಮುಚ್ಚಾಕುವಂಥ ಕೆಲಸನ ಅನ್ನುವಂಥದ್ದು ಬಂದ ಹೋರಾಟಗಳು. ಅದು ಹೆಣ್ಮಕ್ಕಳು ಓಡಿದರು, ಪ್ರತಿಭಟನೆ ಮಾಡಿದರು. ಎಷ್ಟು ಪ್ರತಿಭಟನೆ ರೀ ಅದು, ಯಾವುದಕ್ಕೂ ಬೆಲೆ ಇಲ್ಲ ಈ ದೇಶದಲ್ಲಿ. ರೈತರು ತಮ್ಮ ಬೇಡಿಕೆಗೆ 1 ವರ್ಷ ಕುಳಿತುಕೊಂಡ್ರು. ಅವ್ರದ್ದು 3 ಕಾರ್ಯಕ್ರಮ ರದ್ದಾಗಲೇ ಇಲ್ಲ. ಹೋರಾಟ ಮಾಡಿದರು. ಎಷ್ಟೋ ದಿನ ಕಾರ್ಮಿಕರು ಹೋರಾಟ ಮಾಡಿದರು, ಬ್ಯಾಂಕರ್ಸ್ ಹೋರಾಟ ಮಾಡಿದರು. ಏನೂ ಇಲ್ಲ. ಹೋರಾಟ ಅನ್ನೋದು ಇವತ್ತು ಏನಪ್ಪ ಅಂದರೆ ಇಲ್ಲೀಗಲ್ ಆ್ಯಕ್ಟಿವಿಟಿ ಆದಂಗೆ ಆಗಿ ಹೋಗ್ಬಿಟ್ಟದ. ನಿಜವಾಗಿ ತಮ್ಮ ನೋವನ್ನು ಹೇಳ್ಕೋಸೋದು ಕಷ್ಟ ಆಗಿಬಿಟ್ಟದ. ಯಾಕಂದ್ರೆ ಇದು ಓಪನ್ ಮಾರ್ಕೆಟಲ್ಲೇ ಇಲ್ಲಿ ಕಾರ್ಪೊರೇಟ್ ಹೇಳ್ತಾರೆ ಅದಕ್ಕೆ ಕರೆ, ಹಂಗಿಲ್ಲೇ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿ ಅವ್ರು ಏನು ಹೇಳ್ತಾರೆ ಅದಕ್ಕೆ ಕರೆ. ಅವ್ರ ಬೆಂಬಲಿಗರಷ್ಟಿದ್ದಾರೋ ಎದ್ದ ತಕ್ಷಣ ಅವ್ರನ್ನ ಹೊಗಳೋದು. ಹೆಚ್ಚು ಇಂಟ್ರೋಗೇಟ್ ಯಾರನ್ನು ಮಾಡ್ತಾ ಇದ್ದಾರೆ ಇವರು? ಕುಸುಮಾವತಿ ಅವ್ರನ್ನ ಮಾಡ್ತಾ ಇದ್ದಾರೆ. ಯಾರನ್ನು ಮಾಡ್ತಾ ಇದ್ದಾರೆ? ವಿಠಲಗೌಡನ ಅವ್ರ ಮಾವನು ಮಾಡ್ತಾ ಇದ್ದಾರೆ. ಟಾರ್ಗೆಟ್ ಯಾರನ್ನು ಮಾಡ್ತಾ ಇದ್ದಾರೆ? ಚೆನ್ನೈ ಪಾಪಪ್ಪ ದಲಿತ ಮನುಷ್ಯ, ಅವನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇವರೊಬ್ಬ ಅಪರಾಧಿಗಳು ಅಂತೇಳಿ ಇವ್ರು ಯಾರು ಹೆಸರು ಹೇಳ್ತಾ ಇದ್ದಾರೆ ಅವ್ರ ಕಡೆ ಹೋಗ್ತಾನೆ ಇಲ್ಲ. ಇದೆಲ್ಲಕ್ಕಿಂತ ಹೆಚ್ಚಿಗೆ ಸೋಮನಾಥ್ ನಾಯ್ಕರು ಭೂಮಿಗಳ ಸಲ ಹೋರಾಟ ಮಾಡ್ತಾ ಬಂದಿದ್ದಾರೆ. ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೊಡ್ತಾ ಇದ್ದಾರೆ. ಎಷ್ಟು ಭೂಮಿ ಹೊಡೆದಿದ್ದಾರೆ, ಏನು ಮಾಡಿದ್ದಾರೆ, ಎಂತ ಮಾಡಿದ್ದಾರೆ. ನಂದು 1 ಎಕರೆ ಭೂಮಿ ಇಲ್ಲ, ಏನೂ ಇಲ್ಲ ಅಂತ ಹೇಳ್ಕೊಂಡು ಹರ್ಷ ಅವರು 7 ಎಕರೆ ಭೂಮಿ ತೊಗೊಂಡಿದ್ದು ಮಾಡಿದ್ದು ವಿತ್ ಡಾಕ್ಯುಮೆಂಟ್ ಎವಿಡೆನ್ಸ್ ಕೊಡ್ತಾ ಇದ್ದಾರೆ. ಹೆಗ್ಗಡೆ ಅವರ ಹಗರಣಗಳೊಂದು ದೊಡ್ಡ ಪುಸ್ತಕ ಮಾಡಿ ಹೋಗ್ಬಿಟ್ಟಿದ್ದಾರೆ. ಕರ್ಮಕಾಂಡ, ಹೆಗ್ಗಡೆ ಅವರ ಕರ್ಮಕಾಂಡ ಅಂತೇಳಿ ಅವುಗಳು